ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಬ್ಬದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇತ್ತು, ಹಾಗಾಗಿ ಆ್ಯಡ್ ಮಾಡಿದ್ದು. ಹಬ್ಬದ ಪ್ರಯುಕ್ತ ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡು ಬಂದು ನೋಡಿ, ಪೃಥ್ವಿ ಈ ರೀತಿ ರೆಡಿಯಾಗಿದ್ದ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಪೃಥ್ವಿ ಅಂತ ದೋಸೆ ಹಾಕ್ಕೊಡ್ತಾ ಇದ್ದೆ. PR ಅಂತ ಕ್ರಿಯೇಟಿವ್ ಆಗಿ ಹಾಕಿ ಕೊಡ್ತಾ ಇದ್ದೀನಿ ಪೃಥ್ವಿಗೋಸ್ಕರ ಅಂತ. PR ಅಂದರೆ ನನ್ನ ಮಗನ ಹೆಸರು, ಪೃಥ್ವಿರಾಜ್. ಮಕ್ಕಳಿಗೆ ಇರೋದ್ರಲ್ಲೇ ಏನೋ ಒಂಥರ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೆ ಇದೇನೋ ಹೊಸದಾಗಿದೆಯಲ್ಲ ಅಂತ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ತಿನ್ನೋದ್ರ ಮೇಲೆ ಆಸಕ್ತಿನೂ ಬರುತ್ತೆ. ಪೃಥ್ವಿಗೆ ದೋಸೆ ಕೊಟ್ಟು ಬಂದು ನಮಗೆ ಎಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳ ತರಲೆ ತುಂಟಾಟಗಳನ್ನು ನೋಡೋದೇ ಚೆಂದ. ಆದರೆ ಹಬ್ಬ ಕೆಲವೊಂದು ಸಲ ಅಂತೂ ಎಷ್ಟು ರೇಗಿಸ್ಬಿಡ್ತಾರಲ್ಲ, ತಾಳ್ಮೆ ತೊಗೊಳಕ್ಕೆ ಆಗಲ್ಲ, ಅಷ್ಟು ಸಿಟ್ಟು ಬಂದುಬಿಟ್ಟಿರುತ್ತೆ. ತಾಯಂದ್ರೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಅದ್ರ ಜೊತೆಯಲ್ಲಿ ಮಗುನೂ ನೋಡ್ಕೋಬೇಕು, ಅವ್ರನ್ನೂ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಒರೆಸಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವ, ಒಂದೊಂದು ಸಲ ನೆನೆಸ್ಕೊಂಡ್ರೆ ಅಳುನೇ ಬಂದುಬಿಡುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳಲ್ವ, ಹೊಡಿಯೋಕ್ಕೂ ಆಗಲ್ಲ ಆ್ಯಂಡ್ ಏನು ಹೇಳೋದಕ್ಕೂ ಆಗಲ್ಲ. ಹಾಗೆ ಸ್ವಲ್ಪ ದೊಡ್ಡವರಾಗೋವರೆಗೂ ಸ್ವಲ್ಪ ಸಹಿಸ್ಕೊಂಡು ಹೋಗಬೇಕು. ಏನಂತೀರ? ಪೃಥ್ವಿ ಹೇಗೆ ಅಂದರೆ, ಅವ್ನಿಗೇನಾದರೂ ತಿನ್ನೋದು ಕೊಟ್ಟರೆ ಆಡ್ಕೊತ ಸುಮ್ಮನೆ ಇದ್ಬಿಡ್ತಾನೆ, ಇಲ್ಲ ಅಂದರೆ ಒಂದೊಂದು ಸಲ ಸಿಕ್ಕಾಪಟ್ಟೆ ಉರಿಸ್ಬಿಡ್ತಾನೆ. ಆಗ ತೆಗ್ದು ಹಂಗೆ ಹೊಡೆದ್ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಬಟ್ ನಾನು ಹೊಡಿತೀನಿ ಅಂತ ಹೇಳ್ತೀನಿ ಅಷ್ಟೇ, ಹೊಡಿಯೋದಕ್ಕೆ ಹೋಗೋದಿಲ್ಲ. ಪೃಥ್ವಿ ಪ್ರೆಗ್ನೆನ್ಸಿಲಂತೂ ವಾಮಿಟ್ ಮಾಡಿದ್ದು. ಲಾಸ್ಟ್ 9th ಮಂತ್ವರೆಗೂ ವಾಂತಿ ಮಾಡೇ ಇದ್ದೀನಿ. ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಯಾರೂ ಹೆಲ್ಪಿಗಿಲ್ಲ. ಹಾಗಾಗಿ ಈ ಕಡೆ ವಾಂತಿ ಮಾಡೋದು, ಬಂದು ಅಡುಗೆ ಮಾಡ್ತಾ ಇರಬೇಕು. ಆ್ಯಂಡ್ ಈರುಳ್ಳಿ ಸ್ಮೆಲ್ಲು, ಒಗ್ಗರಣೆ ಸ್ಮೆಲ್ಲು ಆ್ಯಂಡ್ ಈ ರೈಸ್ ಕುಕ್ಕರ್ ಸ್ಮೆಲ್ ಬಂದರೆ ಸಾಕು, ಹಂಗೆ ಸಡನ್ನಾಗಿ ವಾಂತಿ ಬಂದೇ ಬಿಡೋದು. ಎಲ್ಲರಿಗೂ, ನಮ್ಮ ಮನೆಯವ್ರಿಗೂ ದೋಸೆ ಹಾಕ್ಕೊಟ್ಟು ನಾನು ಇಲ್ಲಿ ಆರಾಮವಾಗಿ ಊಟ ಮಾಡ್ತಾ ಇದ್ದೀನಿ. ಈ ಪ್ರೆಗ್ನೆನ್ಸಿಲಿ ಆಲ್ಮೋಸ್ಟ್ 3.5 ತಿಂಗಳವರೆಗೂ ವಾಂತಿ ಆಯಿತು. ಈಗೇನು ಅಷ್ಟು ನನಗೆ ವಾಮಿಟ್ ಸೆನ್ಸೇಷನ್ ಇಲ್ಲ. ಪ್ರೆಗ್ನೆಂಟ್ ಇದೀನೋ ಇಲ್ವೋ ಅನ್ನೋ ಹಾಗಿದ್ದೀನಿ. ಇನ್ನೇನು 4th ಮಂತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕೆ ಬಂತು. ಹಾಸ್ಪಿಟಲ್ ವಿಸಿಟ್ ಮಾಡಬೇಕು, ನಮ್ಮಲ್ಲಿ ಸ್ಕ್ಯಾನ್ ಇದೆ. ಇಲ್ಲಿ ಊಟ ಎಲ್ಲ ಮಾಡಿದ್ಮೇಲೆ ಟೀ ಮಾಡಿಕೊಡ್ತಾ ಇದ್ದೀನಿ ಎಲ್ಲರಿಗೂ. ಏನು ಗೊತ್ತಾ ಸರ್ಪ್ರೈಸ್, ಟೀ ಕೊಡೋಕ್ಕೆ ಅಂತ ಹೋಗಿದ್ನ, ನೋಡಿದ್ರೆ ಹೊಸ ಗೆಸ್ಟ್ ಬಂದುಬಿಟ್ಟಿದ್ದಾರೆ. ಯಾರಪ್ಪ ಅಂದರೆ ಅದು ನವಿಲು. ನಮ್ಮ ಕಣ್ಣಕ್ಕೆ ನವಿಲು ಬಂದುಬಿಟ್ಟಿತ್ತು, ಹೆಣ್ಣು ನವಿಲು. ಆಗಾಗ ಹೋಗಿ ಬಂದು ಮಾಡ್ತಾ ಇರುತ್ತೆ, ಆಗಾಗ ವಿಸಿಟ್ ಕೊಡ್ತಾ ಇರುತ್ತೆ ಈ ನವಿಲು. ನೋಡಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೃಥ್ವಿ ಅವರು ಹಾಕ್ಕೊಂಡಿರೋ ಚಡ್ಡಿನ ಬಿಚ್ಚಿದ್ರು, ಹಾಗಾಗಿ ಅವನ ಜೊತೆ ಒಂದು ಪುಟ್ಟ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೇಮ್ ಪಪ್ಪಿ, ಸೇಮ್ ಪಪ್ಪಿ, ಸೇಮ್ ಪೃಥ್ವಿ, ಸೇಮ್ ಅಲ್ಲೋಡಲ್ಲಿ ಟಿವಿಲಿ ಸೇಮ್ ಮಾಡ್ತಾರೆ ನೋಡೋದು. ಸೇಮ್ ಪಪ್ಪಿ, ಸೇಮ್ ಅಲ್ಲೋಡು, ನಾನು ಯಾಕೆ ಸುಳ್ಳು ಹೇಳಿ, ಅಲ್ಲೋಡಲ್ಲಿ ಸೇಮ್ ಮಾಡ್ತಾರಲ್ಲ. ಸೇಮ್ ಪಪ್ಪಿ, ಸೇಮ್
ಅಲ್ಲೋಡು ಸೇಮ್ ಮಾಡ್ತಾರಲ್ಲೋಡಾಗ ಅಲ್ಲೋಡು ಸೇಮ್ ಪಪ್ಪಿ ಸೇಮ್ ನನ್ನ ಕೈ ಕಡಿದ್ರೆ ಅಲ್ಲೋಡಲ್ಲಿ ಸೇಮ್ ಮಾಡ್ತಾರೆ ನೋಡಲ್ಲಾಗ ಸೇಮ್ ಪಪ್ಪಿ ಸೇಮ್ ಹಿಂಗೆ ಆಡ್ತಾ ಸಂಜೆ ಆಗೋಯ್ತು. ಸಂಜೆ ಸ್ನ್ಯಾಕ್ಗೆ ಏನಾದರೂ ಮಾಡೋಣ ಅಂತ ಮಂಡಕ್ಕಿ ಹುರಿತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಅದಕ್ಕೆ ಒಂದಿಡಿ ಶೇಂಗಾ ಬೀಜ ಅದು ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಅದಕ್ಕೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಉಪ್ಪು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೋಸ್ಕರ ಖಾರ ಇರೋದಿಲ್ಲ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಪುಟಾಣಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು. ಸ್ವಲ್ಪ ಮಂಡಕ್ಕಿ ಹಾಕ್ಕೊಂಡು ಹಾಗೆ ಕಲಿಸ್ಕೋಬೇಕು. ನಾನಿಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಮಂಡಕ್ಕಿನ ತಿರುಗ ಹುರ್ಕೋಬೇಕು. ಮಂಡಕ್ಕಿನ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಗರ ಅಂತ ಏನಂತಾರೆ, ಮಂಡಕ್ಕಿ ತಿನ್ನೋಕ್ಕೆ ಕರುಮ್ ಅಂತ ಚೆನ್ನಾಗಿರುತ್ತೆ. ಪೃಥ್ವಿನೂ ತಟ್ಟೆ ಹಿಡ್ಕೊಂಬಂದರು ನನಗೆ ಹಾಕ್ಕೊಡಮ್ಮ ಅಂತ ಹಾಕ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ನಮ್ಮ ಅಜ್ಜಂಗೆ ಮತ್ತು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ನಾನು ಮಂಡಕ್ಕಿ ತಿಂತಾ ಇದ್ದೀನಿ. ಇನ್ನು ಬೇಬಿ ಮೂಮೆಂಟ್ ಗೊತ್ತಾಗ್ತಿದೆಯಾ ನಿಮಗೆ ಅಂತ ಕೇಳೋರಿಗೆ, ಎಸ್, ಬೇಬಿ ಮೂಮೆಂಟ್ ಗೊತ್ತಾಗ್ತಾ ಇದೆ. ಈಗೀಗ ಮಗು ಮೂವ್ ಮಾಡ್ತಾ ಇದೆ, ಮೂಮೆಂಟ್ಸ್ ಗೊತ್ತಾಗ್ತಾ ಇದೆ ನನಗೆ. ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ನನಗೆ 4th ಮಂತ್ ಎಂಡಿಂಗಲ್ಲೇ ಮೂಮೆಂಟ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವಾರ ಮೊಸರು ಕಡಿದು ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಸೊ ಇವತ್ತು ತುಪ್ಪ ಮಾಡೋಣ ಅಂತ. ಬನ್ನಿ ಇವತ್ತು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 4-5 ದಿನ ಮಜ್ಜಿಗೆ ಕಡಿದ್ಮೇಲೆ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ನಮ್ಮ ಹಳ್ಳಿ ಶೈಲಿಯಲ್ಲಿ ತುಪ್ಪ ಹೇಗೆ ಕಾಯಿಸ್ತಿದ್ದೀವಿ ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಬೆಣ್ಣೆನ ಮೊದಲು ಮಜ್ಜಿಗೆಯಿಂದ ತೊಳ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಸಿಯೋ ಕೋಲ್ ಇರುತ್ತಲ್ಲ, ಈ ರೀತಿ ಮಸಿಯೋ ಕೋಲಿಂದ ಈ ರೀತಿ ತೊಳ್ಕೊಬೇಕೀಗೆ. ಮೊದಲನೇ ಸರಿ ಮಜ್ಜಿಗೆಯಿಂದ ತೊಳ್ಕೊಂಡು ಇನ್ನು 6 ಸಲ ನೀರಿಂದ ತೊಳ್ಕೊಬೇಕು. ಉಪ್ಪು ಆ್ಯಡ್ ಮಾಡ್ಕೊಂಡು ಮೊದಲನೇ ಸಲ ಮಜ್ಜಿಗೆ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದಾಯಿತು. ಈಗ ನೀರು ಮತ್ತು ಉಪ್ಪು ಹಾಕ್ಕೊಂಡು ಮಸಿಯ ಕೋಲಿಂದ ಈ ರೀತಿ ಚೆನ್ನಾಗಿ ನಾದಿ ಉಜ್ಜಿ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ತೊಳ್ಕೊಳ್ಳೋದ್ರಿಂದ ಬೆಣ್ಣೆಲಿರುವಂತಹ ಕೊಳೆ ಗಲೀಜು ಏನಂತೀವಿ ಅದೆಲ್ಲ ಹೋಗುತ್ತೆ. ಈ ರೀತಿ 6 ಸಲ ಉಪ್ಪು ಮತ್ತು ನೀರು ಹಾಕಿ ನೀಟಾಗಿ ತೊಳ್ಕೊಂಡು ನೀರೊಂದು ಚೂರು ಸಹ ಇಲ್ಲದೇ ಇರೋ ಹಾಗೆ ಈ ರೀತಿ ಬಸ್ಕೋಬೇಕು. ನೆನಪಿರಲಿ, 1 ಸಲ ಮಜ್ಜಿಗೆಯಲ್ಲಿ ಆ್ಯಂಡ್ 6 ಸಲ ನೀರು ಮತ್ತು ಉಪ್ಪಲ್ಲಿ ಬೆಣ್ಣೆನ ತೊಳ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ನಾನು ಬೆಣ್ಣೆನ ಇಟ್ಕೊಂಡಿದ್ದೀನಿ. ನೋಡಿ, ಸ್ಲೋ ಆಗಿ ಬೆಣ್ಣೆ ಕರಗ್ತಾ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಲೋ ಫ್ಲೇಮಲ್ಲೇ ಬೆಣ್ಣೆನ ಕರಗಿಸ್ಕೋಬೇಕಾಗುತ್ತೆ. ಈ ರೀತಿ ಕಡಿಮೆ ಉರಿಯಿಂದ ಕಾಯಿಸ್ಕೊಳ್ಳೋದ್ರಿಂದ ಬೆಣ್ಣೆ ಕರಗೋದು ಆ್ಯಂಡ್ ಪ್ರೋಸೆಸ್ ಆಗೋದು ಒಂದು 10-15 ನಿಮಿಷ ಆದರೂ ಬೇಕಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ತುಪ್ಪಗೆ ಹಾಕಲಿಕ್ಕೆ ನಾನು ಒಂದು ಎಲೆ, ಉಪ್ಪು, ವಿಭೂತಿ ಪುಡಿ ಮತ್ತು ಮಜ್ಜಿಗೆ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು. ಇದ್ರ ಜೊತೆಲಿ ಕರಿಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವೆರಡು ಇಲ್ಲದೇ ಇರೋ ಕಾರಣ ನಾನು ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇವೆರಡು ಹಾಕಿದ್ರೆ ಇನ್ನು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ತುಪ್ಪ ಕುದಿಬೇಕಾದ್ರೆ ಈ ರೀತಿ ಸೌಂಡ್ ಬರ್ತಾ ಇದೆ. ಈ ಥರ ಲೋ ಫ್ಲೇಮಲ್ಲೇ ತುಪ್ಪನ ಮಳ್ಸ್ಕೊಳ್ಳೋದ್ರಿಂದ ತುಪ್ಪದ ಘಮ ಮತ್ತು ಸ್ವಾದ ಹೆಚ್ಚುತ್ತೆ. ಅದೇ ಅರ್ಜೆನ್ಸಿಲಿ ಮಾಡೋಕ್ಕೋದ್ರೆ ತುಪ್ಪ ಕೆಟ್ಟೋಗುತ್ತೆ ಮತ್ತು ಜಾಸ್ತಿ ದಿನ ಬಾಳಿಕೆನೂ ಬರಲ್ಲ.
ಈ ಥರ ಮಾಡಬೇಕಾದ್ರೆ ಸಣ್ಣ ಸಣ್ಣ ಗುಳ್ಳೆಗಳೇನು ಬರ್ತಾ ಇದ್ದಾವಲ್ಲ ಅದೆಲ್ಲ ಸ್ಟಾಪ್ ಆಗಿ ದಪ್ಪ ದಪ್ಪ ಗುಳ್ಳೆಗಳು ಬರೋದಕ್ಕೆ ಶುರು ಆಗ್ತವೆ. ಮತ್ತು ಈ ಸೌಂಡ್ ಸ್ಟಾಪ್ ಆಗಿ ಸೌಂಡೆಲ್ಲ ನಿಂತೋಗುತ್ತೆ. ಆವಾಗ ನಾವು ಎಲೆ, ವಿಭೂತಿ, ಮಜ್ಜಿಗೆ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಪ್ಪನ ಕಾಯಿಸ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನಾನಿಲ್ಲಿ ಮಾತಾಡಲ್ಲ, ಜಸ್ಟ್ ಸೌಂಡನ್ನ ಕೇಳಿಸ್ಕೊಳ್ಳಿ. ಈಗ ಗಮನಿಸ್ತಾ ಇರ್ಬೋದು ತುಪ್ಪದ ಸೌಂಡೆಲ್ಲ, ನಾಯ್ಸ್ ಎಲ್ಲ ನಿಂತೋಗಿದೆ. ಈ ರೀತಿ ವಿಳೆದೆಲ್ಲನ ಮಡಚ್ಕೊಂಡು ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ತಕ್ಷಣ ತುಪ್ಪಕ್ಕೆ ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಬಿಡ್ಬೇಕು. ಮೊದಲಿಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸುಳಿಸಿಟ್ಕೊಂಡಿರೋ ವಿಳೆದೆಲ್ಲನ ಹಾಕಿ ತಕ್ಷಣ ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ. ಇಲ್ಲದಿದ್ದರೆ ಅದು ಸಿಡಿದು ಬಿಡುತ್ತೆ. ಒಂದು 2 ನಿಮಿಷ ಬಿಟ್ಟು ಪ್ಲೇಟ್ ತೆಗೆದು ನೋಡಿದ್ರೆ ಈ ರೀತಿ ಸೌಂಡೆಲ್ಲ ನಿಂತು ಈ ರೀತಿ ವಿಳೆದಲ್ಲಿರೋ ಸಾರಾಂಶ ಮತ್ತು ಮೆಣಸಿನ್ಕಾಯಿನಲ್ಲಿರೋ ಸಾರಾಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಈಗ ನಾನು ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ. ಇದು ಈ ರೀತಿ ನಮ್ಮ ಕಡೆ ಮಾಡೋ ಹಳ್ಳಿ ಶೈಲಿಯ ತುಪ್ಪ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ನೀವೆಲ್ಲ ಯಾವ ಸ್ಟೆಪ್ನ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೋಡಿ, ತುಪ್ಪದಲ್ಲಿರುವಂತಹ ಗಲೀಜು ಕೊಳೆ ಎಲ್ಲ ಕೆಳಗೆ ಕುತ್ಕೊಂಡಿದೆ. ಆ್ಯಂಡ್ ಮೆಣಸಿನ್ಕಾಯಿನ ಇದೇ ತುಪ್ಪಕ್ಕೆ ಹಾಕಿ ಎತ್ತಿಡೋಣ. ಇದನ್ನು ಸಾರಿಗಾದರೂ ಬಳಸ್ಕೋಬೋದು ಅಥವಾ ಜೊತೆಗೆ ಊಟಕ್ಕಾದರೂ ನಂಚ್ಕೋಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.